ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ಹೇರ್ ಆಯಿಲನ್ನು ಹೆಂಗೆ ಮಾಡೋದು ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಹೇರ್ ಆಯಿಲನ್ನು ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಮಾಡೋದು. ಇದರಿಂದ ತುಂಬ ಬೆನಿಫಿಟ್ ಇದೆ. ಹಾಗಾದರೆ ಇದು ಹೆಂಗೆ ಮಾಡೋದು, ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ನಾ ಇಲ್ಲಿ ಕೊಬ್ಬರಿಯಿಂದ ತೆಗೆದಂಥ ಹೇರ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಯೂಸ್ ಮಾಡ್ಬೋದು ಅಥವಾ ಪ್ಯಾರಾಶೂಟ್ ಹೇರ್ ಆಯಿಲನ್ನು ಯೂಸ್ ಮಾಡಿ ಕೂಡ ಮಾಡಬಹುದು. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ 3-4 ಟೀ ಸ್ಪೂನ್ ಮೆಂತೆ ತೊಗೊಂಡಿದ್ದೀನಿ, ಕರಿಬೇವು, ಕೆಂಪು ಮತ್ತು ಬೇವು, ಬೆಟ್ಟದ ನೆಲ್ಲಿಕಾಯಿ, ಆಲೋವೆರಾ. ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ಕರಿಬೇವಿನ ಎಲೆಗಳನ್ನು ಹಾಕ್ತಾ ಇದ್ದೀನಿ. ಕರಿಬೇವಿನ ಎಲೆಗಳನ್ನು ಹಾಕೋದ್ರಿಂದ ಕೂದಲು ಕಪ್ಪಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ದಾಸವಾಳದ ಎಲೆಗಳು ಹಾಕಬೇಕು. ಬೇವಿನ ಎಲೆಗಳನ್ನು ಹಾಕ್ತಾ ಇದ್ದೀನಿ. ಬೇವಿನ ಎಲೆಗಳಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ. ಇದು ಡೆಂಡ್ರಾಫನ್ನು ಕಮ್ಮಿ ಮಾಡುತ್ತೆ ಮತ್ತು ನಮ್ಮ ಹೇರ್ಸ್ ಸ್ಕಾಲ್ಪಲ್ಲಿ ಏನಾದ್ರು ನಮಗೆ ಇಚ್ಚಿಂಗ್ ಆಗ್ತಿದ್ರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಸಿ ಪ್ರೋಟೀನ್ ಇರೋದ್ರಿಂದ ಕೂದಲ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತಾರೆ, ಗುಡ್ ನೆಲ್ಲಿಕಾಯಿ ಅಂತಲೂ ಹೇಳ್ತಾರೆ. ಇದು ಕೂದಲನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ, ದಪ್ಪಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ವೈಟ್ ಹೇರ್ಸನ್ನು ನಮಗೆ ಕಂಟ್ರೋಲ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ದಾಸವಾಳದ ಹೂವು ರೆಡ್ ಆದರೂ ನಾವು ಯೂಸ್ ಮಾಡ್ಕೋಬಹುದು ಅಥವಾ ನಾವು ವೈಟ್ ದಾಸವಾಳದ ಹೂವನ್ನು ಅಥವಾ ಯೂಸ್ ಮಾಡ್ಕೋಬೋದು. ಇದು ಹೇರನ್ನು ಸಾಫ್ಟ್ ಆಗಿರುತ್ತೆ ಮತ್ತು ಕಂಡೀಷನರ್ ಥರ ಇದು ವರ್ಕ್ ಮಾಡುತ್ತೆ. ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ಬಿಸಿ ಮಾಡಬೇಕು. ಆನಿಯನ್ ಹಾಕೋದ್ರಿಂದ ತುಂಬ ಬೆನಿಫಿಟ್ ಐತಿ. ನೀವು ಇದು ಹಾಕೋಬಹುದು ಅಥವಾ ಇದನ್ನು ಸ್ಕಿಪ್ ಮಾಡಬಹುದು. ಬಿಕಾಸ್ ನಮ್ಮ ಹೇರ್ಸ್ ಭಾಳ ಡ್ರೈ ಇದೆ ಅಂದರೆ ನಾವು ಇದನ್ನು ಹಾಕಬೇಕು. ಇಲ್ಲ ನನ್ನ ಹೇರ್ ಸಾಫ್ಟ್ ಇದೆ ಅಂದರೆ ನಾವು ಇದನ್ನು ಸ್ಕಿಪ್ ಮಾಡ್ಬೋದು. ಇದು ನಮ್ಮ ಹೇರ್ಸನ್ನ ಸಾಫ್ಟಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮೆಂತ್ಯ ಹಾಕೋದ್ರಿಂದ ನಮ್ಮ ದೇಹಕ್ಕೂ ತಂಪ ಮತ್ತು ಕೂದಲ ಬೆಳವಣಿಗೆನೂ ಹೆಲ್ಪ್ ಮಾಡುತ್ತೆ. ನಾವು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಿಂಗೆ ಬ್ರೌನ್ ಕಲರ್ ಒಳಗೆ ಬರಬೇಕು. ಎಣ್ಣೆ ತಣ್ಣಗಾದ್ಮೇಲೆ ನಾವು ಕಾಜಿನ ಅಥವಾ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇದನ್ನು ತೆಗೆದಿಟ್ಕೋಬೇಕು. ವೀಕ್ಲಿ ಇದನ್ನ 2 ಟೈಮ್ಸ್ ನಾವು ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ, ಡೆಂಡ್ರಾಫು ಕಮ್ಮಿ ಆಗುತ್ತೆ, ಹೇರ್ಸ್ ವ್ಯಾಲ್ಯೂಮನ್ನು ಜಾಸ್ತಿ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇದು ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು.